ಏನೇ ಉಷಾ ಸಮಾಚಾರ? ನಿನ್ ನೋಡಕ್ಕೆ ಯಾರಾದ್ರೂ ಗಂಡು ಬಂದಿದ್ರ ಹೆಂಗೆ? ಅಯ್ಯೋ ಹೋಗಿ ಅದಕ್ಕೆ ನಿಮ್ಗೆ ಯಾವಾಗ್ಲೂ ಮದ್ವೆದೇ ಚಿಂತೆ. ಮದ್ವೆ ಬಿಟ್ರೆ ಬೇರೆ ಏನೂ ಇಲ್ವಾ ನಿಮ್ಗೆ? ಸುಮ್ನೆ ಕೇಳ್ದೆ ಕಣೆ, ನಿನ್ನಂತ ಸುಂದ್ರಿನ ಯಾರಾದ್ರೂ ಹುಡ್ಕೊಂಡು ಬಂದೇ ಬರ್ತಾರಲ್ವಾ ಅಂತಾನ. ಅದ್ ಸರಿ, ಏನೋ ಎಕ್ಸಾಮ್ ಕಟ್ಟಿದೀನಿ ಅಂತಿದ್ದೆ, ಯಾವ ಎಕ್ಸಾಮು? ಎಫ್ ಡಿ ಎಕ್ಸಾಮ್ ಅತ್ತಿಗೆ. ಎಫ್ ಡಿ ಎಕ್ಸಾಮ್ ಕಟ್ಟಿದ್ದೆ, ಓದ್ಕಂತಿದ್ದೆ ಅದಕ್ಕೆ. ಅಷ್ಟೇನೆ, ಇನ್ನೇನಿಲ್ಲ. ಹೌದಾ? ಓದು ಓದು. ಕೆಲ್ಸ ತಗೋ ನಿಮ್ಮ ಅಕ್ಕನಂಗೆ ನೀನು. ಒಳ್ಳೆ ಹುಡುಗ ಸಿಗ್ತಾನೆ ನಿನ್ಗೂ, ಗೌರ್ಮೆಂಟ್ ಕೆಲಸ ಆಗಿರೋ ಹುಡುಗ. ಅಯ್ಯೋ ಬಿಡಿ ಅದಕ್ಕೆ, ನಾನು ಆಶನಷ್ಟು ಬುದ್ಧಿವಂತೆ ಅಲ್ಲ. ಏನೋ ಎಕ್ಸಾಮ್ ಕಟ್ಟಿದೀನಿ, ಸುಮ್ಮನೆ ಕುತ್ಕೊಂಡಿರೋದೇನು ಮನೆಗೆ ಅಂತ ಎಕ್ಸಾಮ್ ಕಟ್ಟಿದೀನಿ, ಓದ್ಕೊಂತಿದೀನಿ ಅಷ್ಟೇ. ನೋಡೋಣ ನನ್ನ ಅದೃಷ್ಟ ಹೆಂಗಿದೆ ಅಂತ ಒಂದ್ಸಲ ಪರೀಕ್ಷೆ ಮಾಡೋಣ ಅಂತ. ಹೌದಾ, ಸರಿ ಆಯ್ತು, ಓದ್ಕೊ. ಅದ್ ಸರಿ, ನಿಮ್ಮ ಮನೆ ಎಲ್ಲಿವರೆಗೂ ಬಂತು? ಏನೋ ಸ್ವಲ್ಪ ಸಜ್ಜೆ ಎಲ್ಲ ಆಗ್ತಾ ಇದಾರೆ ಅಂತ ಹೇಳ್ತಿದ್ರು ನಮ್ಮ ಅತ್ತಿಗೆ. ನಾನೇನು ಹೋಗಿಲ್ಲ ಅತ್ತಿಗೆ ಆ ಕಡೆ. ಹೌದಾ? ಓಹೋ, ಬಾ ಹೋಗ್ ಬರೋಣ. ನಾನು ಹೆಂಗು ಇವತ್ತು ಫ್ರೀ ಆಗಿದ್ದೀನಿ, ಏನು ಕೆಲಸ ಇಲ್ಲ. ಅದೇ ಪಲ್ಸ್ ಪೋಲಿಯೋ ಇತ್ತು ತಾನೇ, ಮೊನ್ನೆ ಭಾನುವಾರ ಹೋಗಿದ್ರಾ? ಇದ್ದು ಆಯ್ತು, ಎಲ್ಲ ಮುಗಿಸಿದ್ದು ಆಯ್ತು. ಅದಕ್ಕೆ ಇವತ್ತು ಫ್ರೀ ಆಗಿದ್ದೀನಿ. ಬಾ ಹೋಗಿ ನಿಮ್ಮ ಮನೆ ಎಲ್ಲಿವರೆಗೂ ಬಂತು ಅಂತ ಅದನ್ನಾದ್ರೂ ನೋಡ್ಕೊಂಡ್ ಬರೋಣ. ಸರಿ ಅತ್ತಿಗೆ, ನಾನು ಫ್ರೀ ಆಗಿದ್ದೆ, ನನಗೂ ಬೇಜಾರಾಗ್ತಿತ್ತು. ನಡೀರಿ, ಹಂಗೆ ಒಂದ್ ರೌಂಡ್ ಹಾಕೊಂಡು ನಿಧಾನಕ್ಕೆ ಮಾತಾಡ್ಕೊಂಡು ಬರೋಣ, ನಮ್ಮ ಮನೆ ನೋಡ್ಕೊಂಡ್ ಬರೋಣ. ಸರಿ ಆಯ್ತು, ಬಾ. ನೀನೇ ಅದೃಷ್ಟವಂತೆ ಕಣೆ, ಆಶನ್ಗಿಂತನ. ಆಶನ್ಗಿಂತ ಆಮೇಲೆ ನಿಮ್ಮ ಅಣ್ಣಗಿಂತನ. ಯಾಕೆ ಯಾಕೆ ಹಿಂಗೆ ಹೇಳ್ತಾ ಇದೀರ ಅತ್ತಿಗೆ? ಯಾಕೆಂದ್ರೆ ನಿನ್ ಮದ್ವೆ ಹೊಸ ಮನೆಗೆ ಆಗುತ್ತಲ್ಲ, ಅದಕ್ಕೆ. ಹಂಗ? ಸರಿ ಸರಿ ಅತ್ತಿಗೆ, ಆಯ್ತು. ಅದೆಲ್ಲ ನಾನೇನೇನಾದ್ರೂ ಹೊಸ ಮನೇಲಿ ಆಗ್ಬೇಕು ಅಂತ ಆಸೆ ಪಟ್ಟಿದ್ನ? ಹೋಗ್ಲಿ ಬಿಡಿ, ನನ್ನ ಅದೃಷ್ಟ ಚೆನ್ನಾಗಿತ್ತು, ಅಲ್ಲ ಆಗ್ತಾ ಇದೀನಿ. ಈ ಮನೆ ಅದೃಷ್ಟನೂ ಚೆನ್ನಾಗೇ ಇದೆ, ಯಾಕೆಂದ್ರೆ ಈ ಮನೆಯಿಂದ ಹೋಗಂತ ನಮ್ಮ ಅಕ್ಕ ಚೆನ್ನಾಗಿ ಒಳ್ಳೆ ಮನೆಗೆ ಹೋಗಿದ್ದಾಳೆ, ಸುಖವಾಗಿದ್ದಾಳೆ. ಅದೇ ತಾನೇ ಮುಖ್ಯ. ಮದ್ವೆ ಆದ್ಮೇಲೆ ಯಾವ ಮನೆಗೆ ಹೋಗ್ತೀವಿ ಅಥವಾ ಯಾವ ಮನೆಯಿಂದ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ. ಮದ್ವೆ ಆದ್ಮೇಲೆ ಸುಖವಾಗಿದ್ದೀವಾ ಇಲ್ವಾ ಗಂಡನ ಜೊತೆ ಅನ್ನೋದೇ ಮುಖ್ಯ. ಅವಳು ಹೊಸ ಮನೆಯಲ್ಲಿ ಮದ್ವೆ ಆಗೋದಕ್ಕೆ ಕಾರಣನೇ ನಾನು ಕಣೆ. ಓ ರಮ್ಯಾ, ನೀನಾ? ಹೂ ಕಣೆ ಕಾವ್ಯ, ನಾನೇ ಕಾರಣ. ಈ ಉಷಂದು ಹೊಸ ಮನೇಲಿ ಮದ್ವೆ ಆಗ್ಬೇಕು ಅಂದ್ರೆ ನಾನೇ ಕಾರಣ. ಯಾಕೆಂದ್ರೆ ಈ ಮನೆ ಕಟ್ಟಬೇಕು ಅಂತ ನಾನು ಕನ್ಸಿದ್ದು. ಅದಕ್ಕೆ ಹೆಂಗೋ ಅತ್ತೆನೂ ಒಪ್ಕೊಂಡ್ರು, ಎಲ್ಲಾನು ದುಡ್ಡನ್ನು ಹೊಂದ್ಕೊಂಡು ಈಗಾಗ್ಲೇನೆ ಮೋಲ್ಡ್ ವರ್ಗು ಬರುತ್ತೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಮೋಲ್ಡ್ ಆಗ್ತೀವಿ, ಆಮೇಲೆ ಇನ್ನೊಂದ 3-4 ತಿಂಗಳಿಗೆ ನಮ್ಮ ಮನೆ ಆಗ್ಬಿಡುತ್ತೆ. ಅದಕ್ಕೆ ನೀವೇನ್ ಕಾರಣ ಅಲ್ಲ, ನಮ್ಮಣ್ಣ ನಮ್ಮಮ್ಮ ನಾನು ಎಲ್ರು ಕಾರಣನೇ. ಎಲ್ರು ದುಡ್ಡು ಹೊಂದಿಸ್ಲಿಲ್ಲ ಅಂದ್ರೆ ಮನೆ ಕಟ್ಟಕ್ ಆಗ್ತಿತ್ತಾ? ಹೇಳ್ಬಿಟ್ರೆ ಆಗಲ್ಲ, ದುಡ್ಡನ್ನು ಹೊಂದಿಸ್ಬೇಕು. ನೀವೆಷ್ಟು ದುಡ್ಡು ಕೊಟ್ಟಿದ್ದೀರಾ? ಇದೇನು ಹಿಂಗ್ ಕೇಳ್ತಾ ಇದ್ಯಾ? ನಾನು ಮನೆಗೋಸ್ಕರನೇ ತಾನೇ ಕೆಲಸ ಮಾಡಿರೋದು. ಏನು ನನ್ ದುಡ್ಡು ನಿಮ್ ದುಡ್ಡು ಅಂತ ಬೇರೆನಾ? ಎಲ್ಲ ನಾನು ಈ ಮನೆಗೆ ಸೇರಿದ್ದೀನಿ ಅಂದ್ಮೇಲೆ ಎಲ್ಲಾರು ಸೇರಿನೇ ಕಟ್ಟಿಸ್ತಾ ಇರೋದು. ಮತ್ತೆ ಹಂಗೆ ಹೇಳಿ ನನ್ನಿಂದನೇ ಅಂತ ಯಾಕೆ ಹೇಳ್ತೀರಾ? ಸರಿಯಾಗಿ ಹೇಳ್ದೆ ಕಣೆ ಉಷಾ. ರಮ್ಯಾ, ಎಲ್ಲನ ನನ್ನಿಂದನೇ ನಾನೇ ಅಂತನ ಬಿಟ್ಬಿಡು. ನಮ್ದು ನಮ್ಮೋರು ನಮ್ಮಿಂದ ಅಂತನ ಹೇಳೋದನ್ನ ಕಲ್ತ್ಕೊ. ಅವಾಗ್ಲಾದ್ರೂ ಒಳ್ಳೇದಾಗುತ್ತೆ ನಿನ್ಗೆ. ಬಾರೆ ಉಷಾ, ಹೋಗೋಣ. ರಿದ್ರದವಳು ಈ ಕಾವ್ಯ ಅನ್ನೋಳು ಬಂದ್ಬಿಡ್ತಾಳೆ, ಯಾವ್ದೊಂದ್ಕು ಮೂಗ್ ತೋರಿಸ್ಕೊಂಡು ನಂದೊಂದೆಲ್ಲಿ ಇಕ್ಲಿ ಅಂತಾನ. ಹೋಗ್ರಿ, ನಾನು ನಿಂತ್ಕೊಂಡು ಕಟ್ಸಿರೋದ್ಕಿ ಆ ಮನೆ ಹಂಗಿರೋದು. ನಾನು ಹೋಗ್ತೀನಿ, ಬರ್ತೀನಿ, ನೀವು ಹೋಗಿರ್ರಿ ಹಂಗೆ. ನನ್ನ ಗಂಡ ಎಲ್ಗೋದ್ನ ಕರೆದು ಮೊದಲು ಹುಂಬಕ್ಕೆ ಇಕ್ಬೇಕು. ಆಮೇಲೆ ಅಮ್ಮ ಮೇಸ್ತ್ರಿ ದುಡ್ಡು ಕೇಳ್ತಾ ಇದ್ದ, ದುಡ್ಡು ಕೊಡ್ಬೇಕಂತ. ಅಯ್ಯೋ 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 ಅಯ್ಯೋ, ಏನೇ ಉಷಾ, ಏನು ಪೂರ್ತಿ ಆಲೇನೆ ಮುಗಿಯಕ್ಕೆ ಬಂದ್ಬಿಟ್ಟೈತೆ. ಅಯ್ಯೋ ಅತ್ಗೆ, ಇನ್ನು ಮೋಲ್ಡ್ ಲೆವೆಲ್ ವರೆಗೂ ಬಂದೈತೆ ಅಷ್ಟೇನೆ. ಇನ್ನು ಮೋಲ್ಡ್ ಹಾಕ್ಬೇಕು, ಮೇಲೆ ಇದು ಏನಂತಾರೆ ಅದಕ್ಕೆ, ಬಲ್ಟ ಕಟ್ಟಬೇಕು. ಐತೆ ಆದ್ರೂ ಏನೋ ಒಂದು ನಿಮ್ದು ಒಂದು ಮನೆ ಆಯ್ತಲ್ಲ, ಅದಕ್ಕೆ ನೋಡಿ ಸಂತೋಷ ಆಗ್ತೈತಮ್ಮ. ಹೌದು ಅದಕ್ಕೆ ತುಂಬಾ ಸಂತೋಷ ಆಗ್ತೈತೆ ನನಗಂತೂ. ಹೊಸ ಮನೆ ಆಗ್ತೈತೆ. ಆ ಮನೆಯಲ್ಲೂ ನಮಗೂ ಸಾಕಾಗಿತ್ತು. ಮಳೆ ಬಂದು ಸಾಕು ಸೋರೋದು, ಮಣ್ಣೆಲ್ಲ ಉದುರೋದು, ಕಸ ಗುಡಿಸಿನೇ ಸಾಕಾಗೋದು. ಈ ರೂಮಲ್ಲಿ ಅಲ್ಲ, ಈ ಮನೆಯಲ್ಲಿ ಹೆಂಗೋ 2 ರೂಮು, ಹಾಲು, ಬಾತ್ರೂಮ್, ಬಚ್ಚಲು, ನೀರು ಎಲ್ಲ ವ್ಯವಸ್ಥೆ ಮಾಡಿಸ್ಬೇಕು. ಮಾಡ್ಸಮ್ಮ, ಮಾಡ್ಸು. ನೀನೇ ಮುಂದೆ ನಿಂತ್ಕೊಂಡು, ನೀನು ಓದ್ಕೊಳ್ಳೋದಿನ್ನೇನು ಯಾವಾಗ್ಲೂ ಓದ್ತಿರ್ತೀಯ. ಬಂದು ಸ್ವಲ್ಪ ನೋಡ್ಕೊ ಮನೇನ ಹೆಂಗ್ ಕಟ್ತಾರೆ ಅಂತಾನ. ಇವರು ಬರ್ತಾರಲ್ಲ ಗಾರೆ ಕೆಲ್ಸದವ್ರು, ಅವರು ಹೆಂಗ್ ಬೇಕಂಗ್ ಕೆಲಸ ಮಾಡ್ತಾರೆ. ನಾವು ಮುಂದೆ ನಿಂತ್ಕೊಂಡು ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಎಲ್ಲ ಹೇಳಿ ಮಾಡಿಸ್ಬೇಕು. ಅವಾಗ್ಲೇ ಅಚ್ಚುಕಟ್ಟಾಗಿ ಮಾಡೋದು ಮನೆ. ಸರಿ ಅತಿ, ಆಯ್ತು. ಮತ್ತೆ ನೀವ್ ಯಾವಾಗ ಕಟ್ಸೋದು ಮನೇನ? ನಾವು ನೋಡ್ಬೇಕಮ್ಮ, ದುಡ್ಡು ಬೇಕಲ್ಲ. ಸದ್ಯಕ್ಕೆ ನಮ್ಮ ಮನೆ ಏನ್ ಸೋರಲ್ಲ, ಹಳೆ ಮನೇನೆ ಹಂಗೆ ಒಂದಿಷ್ಟು ರಿಪೇರಿ ಮಾಡಿಸಿ ಎಲ್ಲ ಅಚ್ಚುಕಟ್ ಮಾಡ್ಸಿದೀವಿ. ಸದ್ಯಕ್ಕೆ ಏನ್ ಬೇಕಾಗಿಲ್ಲ ಮನೇನೆ, ನೋಡೋಣ ಮುಂದಕ್ಕೆ ಯಾವಾಗಾದ್ರೂ. ದುಡ್ಡು ಬೇಕಲ್ಲಮ್ಮ. ಏನ್ರಮ್ಮ, ಏನ್ ಮಾಡ್ತಾ ಇದ್ರ ಇಬ್ರು? ಹೊತ್ತಿಗೆ ನಾದ್ದಿರು ಇಲ್ಲಿ. ತುಂಗ, ನಾವಿಲ್ಲಿದೀವಿ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು? ನಾನು ಹಿಂಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ, ಮನೆಗೆ ಹೋಗ್ತಿದ್ದೆ. ನೀವಿಬ್ರು ಈ ಕಡೆ ಬರೋದ್ ನೋಡಿನ, ಹಂಗೂ ಕೂಗ್ದೆ. ನಿಮ್ಗೆ ಕಿವೆ ಕೇಳಿಸ್ಲಿಲ್ಲ ಅನ್ಸುತ್ತೆ, ಅದೇ ಬಂದ್ರಿ ನೀವು.
ಮತ್ತೆ ಈ ಕಡೆಯಿಂದ ಬರ್ತಾ ಇದ್ಯಾ? ಅಲ್ಲಿ ಮನೆ ತಕ ಹೋಗಿ ನಮ್ಮ ಯಜಮಾನ್ರಿಗೆ ಹೇಳ್ ಬಂದೆ, ಇಲ್ಲೇ ಕಾವ್ಯ ಮಾತಾಡ್ಸ್ಕೊ ಬರ್ತೀನಿ ಅಂತನ ಬಂದೆ. ಹಂಗಾಗಿ ಈ ಕಡೆ ಹಾಸಿ ಬಂದೆ. ಅವಾಗ್ಲೇ ಬತ್ತಿದ್ದೆ, ನೀವೇನಾದ್ರೂ ತಿರುಗಿ ತಿರುಗ್ಲಿಲ್ವಲ್ಲ. ಬಿಡುವಾಗ ಮನೆ ತಕ ಹೋಗಿ ಹೇಳ್ ಬಂದ್ರೆ ಸ್ವಲ್ಪ ತಡ ಆದ್ರೂ ಏನು ಆಗಲ್ಲ ಅಂತ ಹೇಳ್ ಬಂದೆ. ಏನಮ್ಮ ಉಷಾ, ಮನೆ ಮೋಲ್ಡ್ವರೆಗೂ ಬಂತು. ಯಾವಾಗ ಮೋಲ್ಡ್ ಹಾಕೋದು? ಯಾವಾಗ್ಲೂ ಗೊತ್ತಿಲ್ಲ ಅಕ್ಕ. ನಮ್ಮಮ್ಮ ಇದು ತಾರೀಕ ಕುರ್ತಾಕಸ್ಕೊಬರಕ್ ಹೋಗಿರ್ಬೇಕೇನು ಮೋಲ್ಡ್ ಹಾಕ್ಸಕ್ಕೆ. ಒಳ್ಳೆ ದಿನ ನೋಡಿ ಹಾಕ್ತಿವಿ, ಎಲ್ರು ಬರ್ರಿ. ಆಯ್ತಮ್ಮ, ಬರೋಣ. ಅದ್ ಸರಿ, ಎಷ್ಟು ಆಯಾ ಒಂದಿಷ್ಟು ದೊಡ್ಡದಾಗೆ ಇದ್ದಂಗೆ ಐತಲ್ವಾ? ದೊಡ್ಡದಾಗೆ ಐತಕ್ಕ. ನಮ್ಮಮ್ಮ ಬೇಡ ಬೇಡ ಚಿಕ್ಕದಾಗೆ ಇರ್ಲಿ ಅಂದ್ರು. ನಮ್ಮ ಅತ್ತಿಗೆ ಕೇಳಲಿಲ್ಲ, ದೊಡ್ಡದಾಗೆ ಇರ್ಲಿ ಅತ್ತೆ. ಇಬ್ರು ಹೆಣ್ಮಕ್ಳು, ಒಬ್ಬ ಮಗ ಇದ್ದಾನೆ, ಇನ್ನು ಮೊಮ್ಮಕ್ಳಾಗ್ತಾರೆ. ಯಾವಾಗ ಮನೆ ಚಿಕ್ಕದಾದ್ರೆ ಇಕ್ಕಟ್ಟಾಗುತ್ತೆ, ಯಾವಾಗಾದ್ರೂ ಎಲ್ಲಾರು ಒಂದೇ ಸರಿ ಸೇರಿದಾಗ ಅಂತ ಒಂದಿಷ್ಟು ದೊಡ್ಡದಾಗೆ ಕಟ್ಟಿಸ್ತಾ ಇದೀವಿ. ಒಂದಿಷ್ಟು ಸಾಲಗಿಲ್ಲ ಮಾಡಿ ತೀರ್ಸೋದು, ಅಲ್ಲ ಸಾಲ ಮಾಡಿ ಕಟ್ಟೋದು, ಆಮೇಲೆ ತೀರ್ಸೋದು. ಹೌದೌದು, ಮನೆ ಕಟ್ಟೋದು ಒಂದೇ ಸಲ. ನಮ್ಗೆ ಅನುಕೂಲವಾಗಿ ಒಂದಿಷ್ಟು ವಿಶಾಲವಾಗಿ ಇರ್ಬೇಕು. ಹೇಳಿ ರಮ್ಯಾನು ಒಂದಿಷ್ಟು ದೊಡ್ಡದಾಗಿ ಯೋಚನೆ ಮಾಡಿದಾಳೆ. ಅವಳಿಗೆ ದೊಡ್ಡದಾಗಿ ಯೋಚನೆ ಮಾಡಕ್ ಬರುತ್ತೆ? ಸುಮ್ನೆ ಇನ್ನೊಬ್ರ ಹತ್ರ ಕುಚ್ಕಮಕ್ಕೋಸ್ಕರ ನಮ್ದು ದೊಡ್ಡ ಮನೆ ಐತೆ ಅಂತ ತೋರಿಸ್ಕೋಬೇಕು ಅಂತ ಈ ತರ ಪ್ಲಾನ್ ಮಾಡಿದಾಳೆ. ಅವಳಿಗೆ ಇಂಥ ಯೋಚನೆ ಎಲ್ಲ ಒಳ್ಳೇದೆಲ್ಲ ಯೋಚನೆ ಬರಲ್ಲ ಕಣೆ ಕಾವ್ಯ. ನಡೀರಿ ಒಳಗಡೆ ಹೋಗೋಣ. ಒಳಗೆ ಹೆಂಗೈತೆ ನೋಡೋಣ. ತುಂಬಾ ಚೆನ್ನಾಗಿತ್ತು ಕಣೆ. ಇದೇನಿದು ನೀರ್ ಹಾಕಿವ್ರೇನೋ ಈಗ? ಈ ಇಟ್ಟಿಗೆ ಎಲ್ಲ ಒಂಥರ ಕೆಂಪು ಕಾಣಿಸ್ತಾ ಇದೆ ಒಳಗಡೆ. ಕ್ಯೂರಿಂಗ್ ಮಾಡಿರ್ಬೇಕೇನೋ ನಮ್ಮ ಅತ್ತಿಗೆನೆ ಬಂದು ಕ್ಯೂರಿಂಗ್ ಮಾಡಿ ಹೋಗಿರ್ಬೇಕೇನೋ. ಅದಕ್ಕೆ ಇಲ್ಲೆಲ್ಲ ಇದಾಗಿದ್ದಾವೆ. ಹೊರಗಡೆ ಬಿಸಿಲು ಬೀಳುತ್ತಲ್ವಾ, ಅವು ಬೇಗ ಒಣಗಿದಾವೆ. ಇನ್ನೇನಕ್ಕ ಸಮಾಚಾರ? ನೀನು ಈಗ ಬಸ್ರಿ ಅಂತೆ? ಹೌದು ಕಣೆ ಉಷಾ. ಯಾರು ಹೇಳಿದ್ರು ನಿನ್ಗೆ? ಯಾರು ಅಂದ್ರೆ ಹಿಂಗೆ ಯಾರೋ ಹೇಳಿದ್ರು. ಹಿಂಗೆ ಒಬ್ರಿಗೊಬ್ರಿಗೆ ಗೊತ್ತಾಗುತ್ತಲ್ಲ. ನಮ್ಮಮ್ಮ ಹಂಗಂತಿತ್ತು, ತುಂಗ ಏನು ಬಸ್ರಿ ಅಂತೆ, ಅದಕ್ಕೆ ಊರ್ಗ್ ಹೋಗ್ಯಾಳೆ ಅಂತ ಅವ್ರ ಅತ್ತೆ ಹೇಳ್ತಿದ್ಲು ಅಂತ ಹೇಳ್ತು. ಹೌದಾ, ಸರಿ ಸರಿ. ನಾನೆಲ್ಲ ಕಾವ್ಯ ಹೇಳಿಳೇನು ಅನ್ಕೊಂಡೆ. ನನಗೆ ಗೊತ್ತಿಲ್ಲ. ನೀನು ನನ್ನ ಹತ್ರನೇ ಎಲ್ಲಿ ಹೇಳಿದಮ್ಮ? ಎಲ್ಲಿ ಹೇಳಿದ್ಯಾ? ನಿನ್ನ ನನಗೆ ಸಿಕ್ಕೇ ಇಲ್ಲ. ಅಯ್ಯೋ ಹೌದಾನೆ ಕಾವ್ಯ, ನಿನಗೆ ಗೊತ್ತಿದೆ ಅನ್ಕೊಂಡಿದ್ದೆ. ಅದು ನನಗೆ ಗೊತ್ತಾದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಹೇಳೋಣ ಅಂತ ಸುಮ್ಮನಾಗಿದ್ದೆ. ಆಸ್ಪತ್ರೆಗೆ ಹೋಗಿ ಆಮೇಲೆ ಹಂಗೆ ನಾನು ನಮ್ಮನ್ನು ನಮ್ಮ ಅಕ್ಕ ತಂಗಿ ಎಲ್ಲಾರನ್ನು ಮಾತಾಡ್ಸ್ಕೊಬರೋಣ ಅಂತ ಹೋಗಿದ್ದೆ. ಅವ್ರಿಗೂ ಎಲ್ಲರಿಗೂ ಹೇಳಿ ಸ್ವೀಟ್ ಕೊಟ್ಟು ಬಂದೆ. ಹೌದಾ, ಮತ್ತೆ ಅವ್ರಿಗೆಲ್ಲರಿಗೂ ಸ್ವೀಟ್ ಕೊಟ್ಟೆ. ನಮಗೆ ಅಯ್ಯೋ, ನಿಮ್ಗೆಲ್ಲ ಸ್ವೀಟ್ ಕೊಡ್ಬೇಕೇನೆ ಫ್ರೆಂಡ್ಶಿಪ್ ಅಲ್ಲಿ. ಖಾಲಿ ಆಯ್ತು, ಇನ್ನೊಂದ್ಸಲ ಯಾವಾಗಾದ್ರೂ ಹೋದಾಗ ತಂದು ಕೊಡ್ತೀನಿ ಬಿಡಿ. ಕೊಡ್ಬೇಕು. ಆಯ್ತಮ್ಮ, ಮರಗಿತ್ತಿ ತಂದು ಕೊಡ್ತೀನಿ. ಮೊದ್ಲು ಮನೆ ನೋಡೋಣ ಇರು. ಇದೊಂದು ರೂಮಾ? ಇದೊಂದು ರೂಮು, ಈ ಕಡೆ ಒಂದು ರೂಮು, ಆ ಕಡೆ ಅಡಿಗೆ ಮನೆ, ಆಮೇಲೆ ಅಟ್ಯಾಚ್ ಬಾತ್ರೂಮು ಎಲ್ಲ ಐತಕ್ಕ. ಹೌದೌದು, ಈ ಕಾಲಕ್ಕೆ ತಕ್ಕಂಗೆ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಸಂಪ್ ಮಾಡಿಸ್ಬೇಕು, ಮೇಲ್ಗಡೆ ಸಿಂಟ್ಯಾಕ್ಸ್ ಇಕ್ಬೇಕು, ಆಮೇಲೆ ಸೋಲಾರ್ ಹಾಕ್ಸ್ಬೇಕು, ಎಲ್ಲ ಮಾಡಿಸ್ರಮ್ಮ. ಎಲ್ಲ ಮಾಡಿಸ್ಬೇಕು ಅಂದ್ರೆ ದುಡ್ಡು ಬೇಕಲ್ಲಕ್ಕ. ಕೊಡ್ರಿ ದುಡ್ಡ. ನೀವು ಸಾವುಕಾರ ಒಂದಿಷ್ಟು ಕೊಟ್ರೆ ನಾವು ಎಲ್ಲ ಕೆಲಸನ ಮಾಡ್ಕೊಂತೀವಿ, ಎಲ್ಲ ಹಾಕಿಸ್ಕೊಂತೀವಿ. ಆಮೇಲೆ ಬೇಕಂದ್ರೆ ನಿಧಾನಕ್ಕೆ ತೀರಿಸ್ತೀವಿ ಕಿರಣ್. ನಾವಾ? ಅಯ್ಯೋ, ನನ್ನ ಕೈಯಲ್ಲಿ ಏನೈತಮ್ಮ ದುಡ್ಡು ಕೊಡಕ್ಕೆ? ನಮ್ಮ ಅತ್ತೆನ ಬಂದು ಕೇಳಬೇಕು. ನಮ್ಮ ಅತ್ತೆ ಇಲ್ಲ ನಮ್ಮ ಮಾವ, ಅವ್ರ ಕೈ ಕೆಳಗಿರೋದು. ನಾನೇನು ನಂದೇನಿದ್ರು ಮನೆ ಕೆಲಸ ಮಾಡೋದು, ಊಟ ಮಾಡೋದು, ನಿದ್ದೆ ಮಾಡೋದು ಅಷ್ಟೇನೆ. ವ್ಯವಹಾರ ಏನಿದ್ರು ಅವ್ರದ್ದೇನೆ. ಹೌದಾ, ಹೋಗ್ಲಿ ಬಿಡಕ್ಕ. ನಾ ಸುಮ್ಮನೆ ತಮಾಷೆ ಕೇಳಿದೆ ಅಷ್ಟೇನೆ. ನಮ್ಮ ಮನೇಲಿ ಬ್ಯಾಂಕ್ನಾಗೆ ಲೋನ್ ತೆಗಿಸ್ತಾ ಇದೀವಿ ನಮ್ಮ ಜಮೀನ್ ಮೇಲೆ. ಹೌದಾ, ಲೋನ್ ತೆಗಿಸ್ತಾ ಇದ್ರ? ಎಷ್ಟು ಕೊಡ್ತಾರಂತೆ? ಲೋನ್ ಏನೋ ಒಂದು 6 ಲಕ್ಷನೋ 7 ಲಕ್ಷನೋ ಕೊಡ್ತಾರೆ ಅಂತ ಅನ್ಸುತ್ತೆ. ನೋಡೋಣ. ನಮ್ಮ ಅಕ್ಕ ಬೇರೆ ಕೊಡಿಸ್ತಾಳಂತೆ ಅವರ ಆಫೀಸಿಂದನ. ಅವಳು ಒಂದ್ 2 ಲಕ್ಷ ಕೊಡ್ತೀನಿ ಅಂತ ಹೇಳವಳೆ ಆಶಾ. ಹೌದಾ, ಒಳ್ಳೇದಾಯ್ತು ಬಿಡು. ಏನೇ ರಮ್ಯಾ, ಇಲ್ಲೂ ಬಂದ್ಬಿಟ್ಟ ಅಂದ್ರೆ ನಮ್ಮನೆಗೆ ನಾನು ಬಂದಿದ್ದೀನಿ. ಇಲ್ಲಿ ಕೆಲಸ ಮಾಡೋರು ಯಾರಾದ್ರೂ ಇದಾರಾ ಇಲ್ವಾ ಅಂತ ನೋಡೋಣ ಅಂತ ಬಂದೆ. ಅವಾಗ್ಲೇ ಬಂದಿದ್ರಲ್ಲ ಕ್ಯೂರಿಂಗ್ ಮಾಡಿದ್ ನೀವಲ್ವಾ? ನಾನಲ್ಲ, ನಿಮ್ಮ ಅಣ್ಣ. ನಾನು ನಿನ್ನೆ ಬಂದಿದ್ದೆ ಅಷ್ಟೇನೆ, ಇವತ್ತು ಬಂದಿರ್ಲಿಲ್ಲ. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನೇ ತುಂಗ, ನಿಮ್ಮ ಮನೆ ಒಂದೇ ಹೊಸ ಮನೆ ಅಂತನ ಮೆರಿತಿದ್ದಲ್ಲ, ಇನ್ಮೇಲೆ ನಮ್ದು ಹೊಸ ಮನೆ ಆಗುತ್ತೆ ನೋಡು, ದೊಡ್ಡ ಮನೆ. ನಾನೆಲ್ಲೇ ಮೆರಿತಿದ್ದೆ? ನಾನು ಯಾವಾಗ್ಲೇ ನಂದು ಹೊಸ ಮನೆ ನಿಂದ ಹಳೆ ಮನೆ ಅಂತ ಭೇದ ಭಾವ ಮಾಡಿದ್ದೀನಿ? ನೀನೇ ಎಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀಯ ರಮ್ಯಾ. ನೀನ್ ಬಾಯ್ ಬಿಟ್ಟು ಹೇಳ್ದಿದ್ರು ಆ ತರಾನೇ ಇತ್ತು ನಿನ್ನ ಮನಸ್ಥಿತಿ, ನಿನ್ನ ಆಟಿಟ್ಯೂಡು ಎಲ್ಲಾನ. ನನ್ಗೇನ್ ಗೊತ್ತಿಲ್ವಾ? ಅಯ್ಯೋ ಅತ್ಗೆ, ತುಂಗಕ್ಕ ಯಾವತ್ತು ಆ ತರ ನಡ್ಕೊಂಡವ್ರಲ್ಲ. ನೀವಿನ್ನೂ ಆ ತರ ನಡ್ಕೊಂಡಿದ್ದೀರಾ ಅಂದ್ರೆ ನಂಬ್ತಾರೆ. ಇವಾಗ ಹಂಗ್ ನಡ್ಕೊಂಡಿದ್ದೀರಾ ಅಂದ್ರೆ ನಂಬಕ್ ಸಾಧ್ಯನೇ ಇಲ್ಲ. ಸುಮ್ಮನೆ ಇರ್ತೀರಾ? ನಾನು ನೋಡಿದೀನಿ ಈ ಅಕ್ಕನ, ಇವ್ರು ಬಂದಾಗಿಂದನ ಯಾವತ್ತು ಆ ತರ ಅಹಂಕಾರದಿಂದ ಮಾತಾಡಿದವ್ರೆ ಅಲ್ಲ. ನಾವು ಸಾವುಕಾರರು, ನಮ್ಮ ಮನೆ ದೊಡ್ಡದು, ಹೊಸ ಮನೆ ಅಂತ. ಆಯ್ತು ಬಿಡಮ್ಮ. ಏ ಉಷಾ, ನಿನ್ಗೆ ನಿಮ್ ಸ್ವಂತ ಅತ್ತಿಗೆಗಿಂತನ ಬಾಡಿಗೆ ಅತ್ತಿಗೆರು ಹೊರಗ್ ನೀರು ಒಳ್ಳೆಯವ್ರ ತರ ಕಾಣಿಸ್ತಾರೆ. ಮನೆಯವರು ಕೆಟ್ಟವ್ರ ತರ ಕಾಣಿಸ್ತಾರೆ. ಯಾಕೆ ರಮ್ಯಾ ಅಷ್ಟೊಂದು ಸಿಟ್ ಮಾಡ್ಕಂತೀಯ? ಯಾಕೆ ನಾವಿಲ್ಲಿ ಬಂದಿರೋದಕ್ಕೆ ಬೇಜಾರ, ಸಿಟ್ಟ? ನಾವು ಬರಬಾರ್ದ ಇಲ್ಲಿಗೆ? ಹಂಗಂದ್ರೆ ಹೇಳು, ಹೋಗ್ತೀವಿ. ಅದ್ ಬಿಟ್ಬಿಟ್ಟು ಉಷನ್ನ ಸುಮ್ಮನೆ ಬೈಯಕ್ ಹೋಗ್ಬೇಡ. ಅವಳಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಚೆನ್ನಾಗಿ ಗೊತ್ತಿದೆ. ಅವಳೇನ್ ಚಿಕ್ಕ ಹುಡುಗಿ ಅಲ್ಲ, ಆಳೆ ಡಿಗ್ರಿ ಪಾಸ್ ಮಾಡಿದಾಳೆ. ಇನ್ನೇನು ಮದ್ವೆ ಮಾಡ್ಕೊಂಡು ಹೋಗ್ಬೇಕಾಗಿರೋ ಹುಡುಗಿ. ಅವಳಿಗೂ ಗೊತ್ತಿದೆ ಯಾರು ಸವಾಸ ಮಾಡ್ಬೇಕು, ಯಾರು ಸವಾಸ ಮಾಡಬಾರ್ದು ಅಂತಾನ.
ಅಯ್ಯೋ ಹೋಗ್ಲಿ ಬಿಡು ತುಂಗ. ಹಾ ಇನ್ನೇನು ನೋಡಿದ್ದಾಯ್ತಲ್ಲ ಮನೇನ, ಬರೀ ನಾವು ಹೋಗೋಣ. ಹಾ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್. ಏನ್ ವೇಸ್ಟು? ಟೈಮ್ ವೇಸ್ಟು ಯಾಕೆ? ನಾವೇನು ಇಲ್ಲಿಗೆ ಬರ್ರಿ ಅಂತ ಕರೆದಿದ್ವಾ? ಹೇಳಿದ್ದು ಟೈಮ್ ವೇಸ್ಟ್ ಅಂದ್ರೆ ಈ ಮನೆ ನೋಡಿದ್ದು ನೋಡಕ್ ಬಂದಿದ್ದಲ್ಲ, ನಿನ್ ಜೊತೆ ಮಾತಾಡೋದು ವೇಸ್ಟು ಅಂತ. ಬಾರೆ ಉಷಾ ಹೋಗೋಣ. ತುಂಗ ಬಾರೆ. ಅದು ಸರಿನೇ ಕಣೆ ಕಾವ್ಯ, ನೀನ್ ಹೇಳಿದ್ದನು. ನಡಿ. ಎಲ್ಲ ಲೌಡಿ ಮುಂಡ್ಯಾರ ನೋಡ್ದ, ನನ್ ಜೊತೆ ಮಾತಾಡೋದು ವೇಸ್ಟ್ ಅಂತೆ. ಈ ಕಾವ್ಯನಿಗೆ ಏನ್ ಮಾಡೋಣ? ಏನಾದ್ರೂ ಮಾಡ್ಲೇಬೇಕು. ನಮ್ಮ ಮನೆ ಆಗ್ಲಿ ಇರು, ಮಾಡ್ತೀನಿ ಸರಿಯಾಗಿ ಒಳ್ಳೆ ಅಂತ. ದರಿದ್ರ ಮನೆಗೆ ಇರೋಳೆ ಹಿಂಗ್ ಆಡ್ಬೇಕಾದ್ರೆ ನಾವು ಹೊಸ ಮನೆ ಕಟ್ಟಿಸ್ತಾ ಇರೋಳು ನಾನು ಇನ್ನ ಹೆಂಗ್ ಆಡ್ಬೇಡ. ಈ ಕಾವ್ಯನಿಗೆ ಮೊದ್ಲು ನಮ್ಮ ಮನೆಗೆ ಬರ್ದಂಗ್ ಮಾಡ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.